ಶಾಂತಿ ಸಾಕಾರ ಮಾಡಲಿ. ಇಂದಿನ ಡೇಟ್ ಆಗಿದೆ 17/7/26. मीठे बच्चे, ये भारत भूमि निराकार बाप की जन्मभूमि है. यहाँ ही बाप आते हैं तुम्हें राजयोग सिखाकर राजाई देने, तुम्हारी ಸೇವಾ करने. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಈ ಭಾರತ ಭೂಮಿ ನಿರಾಕಾರ ತಂದೆಯ ಜನ್ಮಭೂಮಿಯಾಗಿದೆ. ಇಲ್ಲಿ ತಂದೆ ಬಂದು ನಮಗೆ ರಾಜಯೋಗವನ್ನು ಕಲಿಸ್ಕೊಟ್ಟು ರಾಜ್ಯವನ್ನು ನೀಡ್ತಾರೆ, ನಿಮ್ಮ ಸೇವೆಯನ್ನ ಮಾಡ್ತಾರೆ. ಪ್ರಶ್ನೆಯಾಗಿದೆ, ಶಿವ ಬಾಬಾ अपने हर एक बच्चे से कौन सी प्रतिज्ञा कराते? ಶಿವ ಬಾಬಾ ತನ್ನ ಪ್ರತಿಯೊಂದು ಮಗುವಿನಿಂದ ಯಾವ ಒಂದು ಪ್ರತಿಜ್ಞೆಯನ್ನ ಮಾಡಿಸ್ತಾರೆ? ಉತ್ತರ ಆಗಿದೆ, मीठे बच्चे प्रतिज्ञा करो बाबा हम कोई भी विक्रम नहीं करेंगे, 5 विकारों का हम दान देते. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ ಪ್ರತಿಜ್ಞೆಯನ್ನ ಮಾಡಿ, ಬಾಬಾ ನಾವು ಎಂದೂ ಯಾವುದೇ ವಿಕರ್ಮವನ್ನು ಮಾಡೋದಿಲ್ಲ, 5 ವಿಕಾರಗಳನ್ನು ನಾವು ದಾನ ಕೊಡ್ತೀವಿ. अंदर में डर रहना चाहिए, अगर हम दान देकर फिर वापस लेंगे तो बहुत पाप बन जाएगा, जिनकी कड़ी सजा खानी पड़ेगी. हरिश्चंद्र की कहानी भी इसी पर बनी है. ಭಯ ಇರಬೇಕಾಗಿದೆ, ನಾವು ದಾನವನ್ನು ನೀಡಿ ಮತ್ತೆ ವಾಪಸ್ ಪಡ್ಕೊಂಡಾಗ ಬಹಳಷ್ಟು ಪಾಪ ಆಗಿರುತ್ತೆ, ಅದರ ಒಂದು ಶಿಕ್ಷೆ ಬಹಳ ಕಠಿಣವಾಗಿರುತ್ತೆ. ಹರಿಶ್ಚಂದ್ರನ ಕತೆ ಇದರ ಮೇಲೇನೆ ತಯಾರಾಗಿದೆ. ಓಂ ಶಾಂತಿ. ये बच्चों की गॉडली स्टूडेंट लाइफ है, बच्चे जानते हम उनके पास आए हैं. ಇದಾಗಿದೆ ಮಕ್ಕಳ ಗಾಡ್ಲಿ ಸ್ಟೂಡೆಂಟ್ ಲೈಫ್. ಮಕ್ಕಳಿಗೆ ಗೊತ್ತಾಗಿದೆ ನಾವು ಅವರ ಹತ್ತಿರ ಬಂದಿದ್ದೀವಿ. वही कलप कलप भारतवासी बच्चों को आकर राज्य भाग्य देते, भारत में ही आते हैं. ಅವರೇ ಕಲ್ಪ ಕಲ್ಪನು ಭಾರತವಾಸಿ ಮಕ್ಕಳಿಗೆ ಬಂದು ರಾಜ್ಯ ಭಾಗ್ಯವನ್ನು ನೀಡ್ತಾರೆ, ಭಾರತದಲ್ಲಿ ಬರ್ತಾರಲ್ಲ. ये भारत भूमि अपनी भूमि पर बहुत प्यार रिकॉर्ड होता है. ಇದು ಭಾರತ ಭೂಮಿಯಾಗಿದೆ, ತನ್ನ ಭೂಮಿಯ ಮೇಲೆ ಬಹಳ ಪ್ರೀತಿ ಗೌರವ ಇರುತ್ತೆ. जैसे कोई विलायत का बड़ा आदमी यहाँ मरता है तो उसको विलायत ले जाते, अथवा यहाँ का कोई बड़ा आदमी विलायत में मरते हैं तो उसको ले आते, अपनी भूमि का मान रखते हैं. ಯಾವ ರೀತಿ ವಿದೇಶದಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿ ಸತ್ತಾಗ ವಿದೇಶಕ್ಕೆ ಅವರನ್ನ ಇಲ್ಲಿಂದ ತಗೊಂಡು ಹೋಗ್ತಾರೆ. ಪ್ರತಿಯೊಬ್ಬರಿಗೂ ತನ್ನ ಭೂಮಿಯ ಮೇಲೆ ಪ್ರೀತಿ ಗೌರವ ಇದ್ದೇ ಇರುತ್ತೆ. ಇಲ್ಲಿನವರು ಅಲ್ಲೆಲ್ಲಾದರೂ ದೇಹವನ್ನು ಬಿಟ್ಟಾಗ ಅವರನ್ನ ಇಲ್ಲಿಗೆ ತಗೊಂಡು ಬರ್ತಾರೆ, ತನ್ನ ಭೂಮಿಯ ಮೇಲೆ ಗೌರವ ಇರುತ್ತಲ್ಲ. भारत को कहा जाता भगवान की जन्मभूमि, ये भी जानते हो, जिसको भगवान अथवा अल्लाह परमात्मा कहते, उनके सामने अभी तुम बैठे हो. ಭಾರತಕ್ಕೆ ಹೇಳಾಗತ್ತೆ ಭಗವಂತನ ಜನ್ಮಭೂಮಿ. ಇದು ಸಹ ಗೊತ್ತಿದೆ, ಯಾರಿಗೆ ಭಗವಂತ ಅಥವಾ ಅಲ್ಲ ಪರಮಾತ್ಮ ಅಂತೀವಿ ಅವರ ಸಮ್ಮುಖದಲ್ಲಿ ನಾವು ಕೂತಿದ್ದೀವಿ. नाम तो जरूर चाहिए, अल्लाह कहते हैं तो भी लिंग की पूजा करते हैं. ಹೆಸರಂತೂ ಖಂಡಿತ ಬೇಕಲ್ವಾ, ಅಲ್ಲ ಅಂದಾಗ ಲಿಂಗದ ಪೂಜೆಯನ್ನು ಮಾಡ್ತಾರೆ. ईश्वर अथवा खुदा कहते तो जरूर उसकी निशानी चाहिए, लिंग को सब तरह से पूजते हैं. ಈಶ್ವರ ಅಥವಾ ಖುದಾ ಭಗವಂತ ಅಂದಾಗ ಅವರ ಚಿಹ್ನೆನೂ ಬೇಕಲ್ವ, ಲಿಂಗಕ್ಕೆ ಎಲ್ಲ ಕಡೆಯಿಂದ ಪೂಜೆ ಮಾಡಬಹುದು. चित्रों में भी आजकल देवताओं के आगे परमपिता परमात्मा का चित्र लिंग दिखाते, वो है सबसे ऊंचा, उसको अपना शरीर नहीं, इसलिए निराकार कहा जाता. ಚಿತ್ರಗಳಲ್ಲೂ ಈ ನಡುವೆ ದೇವತೆಗಳ ಮುಂದೆ ಪರಮಪಿತ ಪರಮಾತ್ಮನ ಚಿತ್ರದ ಲಿಂಗವನ್ನು ತೋರಿಸ್ತಾರೆ. ಅವರು ಎಲ್ಲರಿಗಿಂತಲೂ ಶ್ರೇಷ್ಠ, ಅವರಿಗೆ ತಮ್ಮದೇ ಆದ ದೇಹ ಇಲ್ಲ, ಅದಕ್ಕೋಸ್ಕರ ನಿರಾಕಾರ ಅಂತೀವಿ. साकार नहीं, अब तुम बच्चे जानते हो, हम उनके सामने कलब कलब हाजिर होते हैं शिक्षा लेने की.
ಅವರು ಸಾಕಾರ ಅಲ್ಲ. ಈಗ ಮಕ್ಕಳಿಗೆ ಅರಿವಾಗಿದೆ, ನಾವು ಅವರ ಸಮ್ಮುಖದಲ್ಲಿ ಕಲ್ಪ ಉಪಸ್ಥಿತರಾಗ್ತೀವಿ ಶಿಕ್ಷಣವನ್ನು ಪಡೆಯಕ್ಕೋಸ್ಕರ. भगवान वाचे है तो जरूर राजयोग सिखाया होगा. स्टूडेंट को राजयोग सिखाया था और वो राजा रानी बने. ಭಗವಂತನ ಮಹಾವಾಕ್ಯ ಅಂದಾಗ ಖಂಡಿತ ರಾಜಯೋಗವನ್ನು ಕಲಿಸ್ಕೊಟ್ಟಿರ್ಬೋದು. ಸ್ಟೂಡೆಂಟ್ಗೆ ರಾಜಯೋಗವನ್ನು ಕಲಿಸ್ಕೊಟ್ಟಿದ್ದಾರೆ ಅಥವಾ ರಾಜ ರಾಣಿಯಾಗಿ ಮಾಡಿದ್ದಾರೆ. लड़ाई आदि की बात नहीं. इन लक्ष्मी नारायण आदि ने लड़ाई से तोड़े ही बादशाही नहीं. बिल्कुल नहीं. ಯುದ್ಧದ ಮಾತೇ ಇಲ್ಲ. ಈ ಲಕ್ಷ್ಮೀ ನಾರಾಯಣರು ಯುದ್ಧದಿಂದ ರಾಜ್ಯ ಭಾಗ್ಯವನ್ನ ಪಡೆದ್ರ? ಬಿಲ್ಕುಲ್ ಇಲ್ಲ. दुनिया बिल्कुल नहीं जानती इन्होंने सतयुग में राज्य कैसे पाया. अभी तुम बच्चे समझते हो हम बाबा से राज्य ले रहे हैं. ಪ್ರಪಂಚದವರಿಗೆ ಗೊತ್ತಿಲ್ಲ ಇವರು ಸತ್ಯುಗದಲ್ಲಿ ಯಾವ ರೀತಿ ರಾಜ್ಯವನ್ನ ಪಡೆದರು. ಈಗ ಮಕ್ಕಳಿಗೆ ಗೊತ್ತಾಗಿದೆ, ನಾವು ತಂದೆಯಿಂದ ರಾಜ್ಯವನ್ನ ಪಡಿತಾ ಇದ್ದೀವಿ. हम उनके सम्मुख बैठे वही बाबा है श्री कृष्ण नहीं. ನಾವು ಅವರ ಸಮ್ಮುಖದಲ್ಲಿ ಕೂತಿದ್ವಿ, ಅವರೇ ತಂದೆಯಾಗಿದ್ದಾರೆ, ಶ್ರೀಕೃಷ್ಣ ಅಂತೂ ಅಲ್ಲ. श्री कृष्ण तो छोटा बच्चा वो है रचना. अभी बरोबर श्री कृष्ण अपना पद ले रहे हैं जो फिर भविष्य में श्री कृष्ण कहलाते. ये है सारी पढ़ाई की बात. श्री कृष्ण ಅಂತೂ ಸಣ್ಣ ಮಗು, ಅವರು ರಚನೆ. ಈಗ ಖಂಡಿತ ಶ್ರೀಕೃಷ್ಣ ತನ್ನ ಪದವಿಗೋಸ್ಕರ ಮತ್ತೆ ಭವಿಷ್ಯದಲ್ಲಿ ಶ್ರೀಕೃಷ್ಣ ಆಗಕ್ಕೋಸ್ಕರ ಓದ್ತಿದ್ದಾರೆ. ಇದೆಲ್ಲ ವಿದ್ಯೆಯ ಮಾತಾಗಿದೆ. तुम जानते हो बाबा हमको राजयोग सिखाते जैसे मनुष्य को बैरिस्टर इंजीनियर आदि बनाते है तो ಮನುಷ್ಯನ. ಈಗ ತಮಗೆ ಅರಿವಾಗಿದೆ, ನಾವು ತಂದೆಯಿಂದ ರಾಜಯೋಗವನ್ನು ಕಲಿತಾರೆ. ಯಾವ ರೀತಿ ಮನುಷ್ಯನಿಗೆ ಲಾಯರ್ ಇಂಜಿನಿಯರ್ ಅನ್ನ ಮಾಡ್ತಾರೆ, ಆದರೆ ಮನುಷ್ಯನೇ ಅಲ್ಲ. तुम समझते हो हम भी मनुष्य परंतु हम पतित है. अभी बाप समान बाप पावन भी बनाते और हमें वर्षा भी देते. ನಿಮಗೆ ಗೊತ್ತಾಗಿದೆ, ನಾವೇ ಮನುಷ್ಯರಾಗಿದ್ದೀವಿ ಆದರೆ ಪತಿತರಾಗಿ. ಈಗ ತಂದೆ ಪತಿತರಾಗಿ ಇರುವವರನ್ನ ಪಾವನ ಮಾಡ್ತಾರೆ, ಅಂದರೆ ನಮಗೆ ಆಸ್ತಿಯನ್ನ ನೀಡ್ತಾರೆ. पावन दुनिया तो नई दुनिया ही होंगी, नई दुनिया में है ही राजा. ಪಾವನ ಪ್ರಪಂಚ ಹೊಸ ಪ್ರಪಂಚದಲ್ಲಿ ಇರುತ್ತೆ, ಹೊಸ ಪ್ರಪಂಚದಲ್ಲಿ ರಾಜ್ಯ ಭಾಗ್ಯ ಇದೆ. अभी तुम बाबा के सम्मुख बैठे हो जैसे लौकिक बाप बच्चों को प्यार से बैठ समझाते, ये है पारलौकिक विचित्र बात. ಈಗ ತಾವು ತಂದೆಯ ಸಮ್ಮುಖದಲ್ಲಿ ಇದೆ. ಯಾವ ರೀತಿ ಲೌಕಿಕ ತಂದೆ ಮಕ್ಕಳಿಗೆ ಪ್ರೀತಿಯಿಂದ ಕುತ್ಕೊಂಡು ತಿಳಿಸ್ತಾರೆ, ಇದಾಗಿದೆ ಪಾರಲೌಕಿಕ ವಿಚಿತ್ರ ತಂದೆ. जिसके लिए तुम गाते आए हो तो मेव माताश्य पिता इस समय तुम जानते हो ये अपना पार्ट बजा रहे हैं जो भक्ति मार्ग में हम गायन करते हैं. ಅದಕ್ಕೋಸ್ಕರ ತಾವು ಗಾಯನವನ್ನ ಮಾಡ್ತಾ ಬಂದ್ರಿ ತ್ವಮೇವ ಮಾತಾಶ್ಯ ಪಿತಾ ಅಂತ. ಈ ಸಮಯದಲ್ಲಿ ತಮಗೆ ಗೊತ್ತಿದೆ, ಇವರು ತಮ್ಮ ಪಾತ್ರವನ್ನ ಮಾಡ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನಾವು ಗಾಯನವನ್ನ ಮಾಡ್ತಾ ಬಂದ್ವಿ. तुम कहते हो हम शिव बाबा के पास आए हैं, चिट्ठी भी लिखते शिव बाबा केर ब्रह्म. ನಿಮಗೆ ಗೊತ್ತಿದೆ, ನಾವು ಶಿವ ಬಾಬಾವ್ರ ಹತ್ರ ಬಂದಿದ್ದೀವಿ, ಪತ್ರವನ್ನು ಬರೀತೀವಿ ಶಿವ ಬಾಬಾ ಬ್ರಹ್ಮನ ಮುಖಾಂತರ. कोई को तुम पोस्ट दिखाओ तो वंडर कहेंगे शिव बाबा केर ब्रह्मा ऐसे तो कभी सुना नहीं. शिव बाबा ब्रह्मा में आकर विष्णुपुरी की स्थापना कर रहे हैं सामने खड़े. ತಾವು ಯಾರಿಗಾದರೂ ಪೋಸ್ಟ್ ಅನ್ನು ತೋರಿಸಿದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಶಿವ ಬಾಬಾ ಬ್ರಹ್ಮನ ಮುಖಾಂತರ, ಈ ರೀತಿ ಎಂದೂ ನಾವು ಕೇಳಲೇ ಇಲ್ಲ. ಶಿವ ಬಾಬಾ ಬ್ರಹ್ಮನಲ್ಲಿ ಬಂದು ವಿಷ್ಣುಪುರಿಯ ಸ್ಥಾಪನೆಯನ್ನ ಮಾಡ್ತಿದ್ದಾರೆ, ಸಮ್ಮುಖ ನಿಂತಿದೆ. ऊपर में है शिव बाबा ने ब्रह्मा द्वारा स्थापना की, अब फिर से कर रहे हैं. ಮೇಲೆ ಇದ್ದಾರೆ ಶಿವ ಬಾಬಾ ಬ್ರಹ್ಮನ ಮುಖಾಂತರ ಸ್ಥಾಪನೆಯನ್ನ ಮಾಡಿ ಈಗ ಮತ್ತೆ ಮಾಡ್ತಾ ಇದ್ದಾರೆ. ये है प्रवृत्ति
राज विद्या में भी बैरिस्टर पढ़ाते हैं तो मेल फीमेल दोनों पढ़ते. ಇದಾಗಿದೆ ಪ್ರವೃತ್ತಿ ಮಾರ್ಗ. ರಾಜ್ಯ ವಿದ್ಯೆಯಲ್ಲಿ ಲಾಯರ್ ಆಗಿ ಓದಿಸಿದಾಗ ಸ್ತ್ರೀ ಪುರುಷರು ಇಬ್ಬರು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. फीमेल में जज बैरिस्टर डॉक्टर आदि बनती ये भी ಪ್ರವೃತ್ತಿ ಮಾರ್ಗ है ना. ಸ್ತ್ರೀನೂ ಸಹ ಜಡ್ಜು ಬ್ಯಾರಿಸ್ಟರು ಮತ್ತೆ ಡಾಕ್ಟರ್ ಆಗ್ತಾರಲ್ಲ, ಇದಾಗಿದೆ ಪ್ರವೃತ್ತಿ ಮಾರ್ಗ. सन्यासियों का है निवृत्ति मार्ग, वो अलग है. ये भी बाबा ने समझाया. शंकराचार्य अलग नहीं आता तो पवित्रता का अंश नहीं रहता. ಸನ್ಯಾಸಿಗಳದಾಗಿದೆ ನಿವೃತ್ತಿ ಮಾರ್ಗ, ಅದೇ ಬೇರೆ. ಇದು ಸಹ ಬಾಬುವರು ತಿಳಿಸಿದರೆ ಶಂಕರಾಚಾರ್ಯರು ಬಂದಿಲ್ಲ ಅಂದಿದ್ರೆ ಪವಿತ್ರತೆಯ ಅಂಶನೂ ಉಳಿತಿರ್ಲಿಲ್ಲ. भारत बिल्कुल ही जल मरता, ये नूत है भारत को तमाने के लिए. ಭಾರತ ಬಿಲ್ಕುಲ್ ಸುಟ್ಟೋಗ್ಬೋದು, ಇದು ಫಿಕ್ಸ್ ಇದೆ. ಭಾರತವನ್ನ ತಡೆಯಕ್ಕೋಸ್ಕರ ಅಥವಾ ಕಾಪಾಡಕ್ಕೋಸ್ಕರ. भारत बहुत पवित्र था फिर अपवित्र बना. अभी भारत कितना कंगाल है. ಭಾರತ ಬಹಳ ಪವಿತ್ರ ಆಗಿತ್ತು, ಈಗ ಅಪವಿತ್ರ ಆಗಿದೆ. ಈಗ ಭಾರತ ಎಷ್ಟು ಬಡತನದಲ್ಲಿದೆ. कहते हैं सोने की लंका समुद्र के नीचे चली गई. अब लंका तो सोने की हो ही नहीं सकता. अंतरे ಚಿನ್ನದ ಲಂಕೆ ಸಮುದ್ರದ ಕೆಳಗಡೆ ಹೋಗ್ಬಿಟ್ಟು, ಈಗ ಲಂಕೆ ಚಿನ್ನದಂತೂ ಆಗೋದಿಲ್ವಲ್ಲ. ये सब कहानियां बैठ लिखी है जिससे फायदा कुछ भी नहीं है. ಇವೆಲ್ಲ ಕಥೆಗಳು ಕುತ್ಕೊಂಡು ಬರ್ತಿದ್ದಾರೆ, ಇದರಿಂದ ಏನು ಲಾಭ ಇಲ್ಲ. तुम बच्चे जानते हो. बरोबर बाबा हमको बिल्कुल सहज याद के बल से कितना ऊंच बनाते. बाप प्रतिज्ञा कराते, अगर निरंतर याद करने का पुरुषार्थ करेंगे तो विकल विनाश हो जाएगा. ಮಕ್ಕಳಿಗೆ ಗೊತ್ತಾಗಿದೆ, ಖಂಡಿತ ಬಾಬಾ ನಮ್ಮನ್ನ ಬಿಲ್ಕುಲ್ ಸಹಜವಾದ ಯೋಗ ಬಲದಿಂದ ಎಷ್ಟು ಶ್ರೇಷ್ಠರಾಗಿ ಮಾಡ್ತಿದ್ದಾರೆ. ತಂದೆ ಪ್ರತಿಜ್ಞೆಯನ್ನ ಮಾಡ್ತಾರೆ, ಮಕ್ಕಳೇ ನಿರಂತರ ನೆನಪಿನ ಪುರುಷಾರ್ಥವನ್ನ ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ. भक्ति मार्ग में भी याद करने का पुरुषार्थ किया है. क्यों याद करते हैं कि हमको साक्षात्कार. ಭಕ್ತಿ ಮಾರ್ಗದಲ್ಲೂ ನೆನಪು ಮಾಡುವ ಪುರುಷಾರ್ಥವನ್ನ ಮಾಡಿದ್ದಾರೆ. ಯಾಕೆ ನೆನಪು ಮಾಡ್ತಾರೆ? ನಮಗೆ ಸಾಕ್ಷಾತ್ಕಾರ ಆಗಲಿ. ऐसे नहीं याद करते कि श्री कृष्णपुरी में हमको बादशाही मिल जाए व हम नरसी नारायण बन जाए. नहीं, ಆ ರೀತಿ ನೆನಪು ಮಾಡೋದಿಲ್ಲ. ನಾವು ಕೃಷ್ಣಪುರಿಯಲ್ಲಿ ನಮಗೆ ರಾಜ್ಯಭಾಗ್ಯ ಸಿಗಲಿ ಅಥವಾ ನಾವು ನರನಿಂದ ನಾರಾಯಣ ಆಗಲಿ, ಈ ರೀತಿ ಯಾರೂ ಮಾಡೋದಿಲ್ಲ. तुमको अभी ये आशा नहीं थी कि हम मनुष्य से देवता बने. गाते भी है मनुष्य से देवता किया. तुम देखते हो बरोबर कलयुग के बाद सत्युग आएगा. ತಮಗೆ ಈಗ ಆ ಆಸೆ ಅಂತೂ ಇರಲಿಲ್ಲ, ನಾ ಮನುಷ್ಯರಿಂದ ದೇವತೆ ಆಗಬೇಕು ಅಂತ. ಗಾಯನೂ ಇದೆ, ಮನುಷ್ಯರಿಂದ ದೇವತೆ ಮಾಡಿದ್ರು ಅಂತ. ನೀವು ನೋಡ್ತಾ ಇದ್ದೀರ, ಖಂಡಿತ ಕಲಿಯುಗದ ನಂತರ ಸತ್ಯುಗ ಬರುತ್ತೆ. कलयुग में इतने मनुष्य, सतयुग में एक धर्म होगा. अभी तुमको आत्मा परमात्मा का भी ज्ञान मिला है. दुनिया में एक भी मनुष्य नहीं जिसको आत्मा का ज्ञान है. ಕಲಿಯುಗದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ, ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತೆ. ಈಗ ತಮಗೆ ಆತ್ಮ ಪರಮಾತ್ಮನ ಜ್ಞಾನ ಸಿಕ್ಕಿದೆ. ಪ್ರಪಂಚದಲ್ಲಿ ಒಬ್ಬ ಮನುಷ್ಯನೂ ಇಲ್ಲ ಅವರಿಗೆ ಆತ್ಮದ ಜ್ಞಾನ ಇರುವ ರೀತಿ. आत्मा में 84 जन्म का पाठ कैसे नूंदा हुआ, ये कोई जानते नहीं. ये अक्षर भी कभी कोई से नहीं सुने. ಆತ್ಮ 84 ಜನ್ಮದ ಪಾತ್ರವನ್ನ ಯಾವ ರೀತಿ ಫಿಕ್ಸ್ ಮಾಡಿದೆ, ಇದು ಯಾರಿಗೂ ಗೊತ್ತಿಲ್ಲ. ಈ ಅಕ್ಷರನು ಯಾರು ಎಂದೂ ಕೇಳಲೇ ಇಲ್ಲ. बाबा तो है ज्ञान का सागर, पतित पावन निराकार. तुम जानते हो हमारी आत्मा अब पाप आत्मा से पुण्य आत्मा बन गई. ತಂದೆ ಜ್ಞಾನ ಸಾಗರ, ಪತಿತ ಪಾವನ, ನಿರಾಕಾರ ಆಗಿದೆ. ತಮಗೆ ಗೊತ್ತಿದೆ ನಮ್ಮ ಆತ್ಮ ಈಗ ಪಾಪಾತ್ಮನಿಂದ ಪುಣ್ಯಾತ್ಮ ಆಗ್ತಾ ಇದೆ. सतयुग में तो है सब पुण्य आत्माएं,
यहाँ ಪಾಪಾತ್ಮಾಯ್. ಸತ್ಯುಗದಲ್ಲಿ ಎಲ್ಲರೂ ಪುಣ್ಯಾತ್ಮರೇ ಇರುತ್ತಾರೆ, ಇಲ್ಲಿ ಎಲ್ಲರೂ ಪಾಪಾತ್ಮಗಳೇ ಇದ್ದಾರೆ. ऐसे नहीं बहुत दान पुण्य करने वालों को पुण्यात्मा कहा जाता नहीं. पुण्यात्मा होते ही सत्युग में. ಆ ರೀತಿ ಅಲ್ಲ, ಬಹಳಷ್ಟು ದಾನ ಪುಣ್ಯ ಮಾಡೋರಿಗೆ ಪುಣ್ಯಾತ್ಮ ಅಂತ ಹೇಳಲಾಗುತ್ತೆ. ಇಲ್ಲ, ಪುಣ್ಯಾತ್ಮ ಅಂತ ಹೇಳಲಾಗುತ್ತೆ ಸತ್ಯುಗದಲ್ಲಿ. यहाँ तो मनुष्य दान पुण्य करते उसको पुण्यात्मा समझते, वहाँ तुमको दान पुण्य आदि करने की दरकार नहीं. ಇಲ್ಲಿ ಮನುಷ್ಯ ದಾನ ಪುಣ್ಯವನ್ನ ಮಾಡ್ತಾರೆ, ಅವರಿಗೆ ಪುಣ್ಯಾತ್ಮ ಅಂತ ತಿಳಿತಾರೆ. ಅಲ್ಲಿ ನಿಮಗೆ ದಾನ ಪುಣ್ಯ ಮಾಡುವ ಅವಶ್ಯಕತೆನೇ ಇಲ್ಲ. वहाँ गरीब कोई होता नहीं, तुम वहाँ सदैव के लिए पुण्यात्मा. ಅಲ್ಲಿ ಬಡವರು ಯಾರೂ ಇರೋದಿಲ್ಲ, ತಾವು ಅಲ್ಲಿ ಸದಾಗೋಸ್ಕರ ಪುಣ್ಯಾತ್ಮರಾಗಿರ್ತೀವಿ. तुम तन मन धन सब बेहद के बाबा अर्थ देते हो, जिसको बलिहार जाना कहा जाता. बाबा कहते पहले मैं बलिहार जाता हूँ वह तुम. ತಾವು ತನು ಮನ ಧನ ಎಲ್ಲನೂ ಅನಂತವಾದ ತಂದೆಯನಿಗೆ ನೀಡುತ್ತೀರಿ, ಇದಕ್ಕೆ ಬಲಿಹಾರ ಅಂತ ಹೇಳುತ್ತೆ. ಅಂದ ಮೇಲೆ ತಂದೆ ಕೇಳ್ತಾರೆ, ಮೊದಲು ತಾವು ಬಲಿ ಹಾಕ್ತೀರಾ ಅಥವಾ ನಾನು ಹಾಕ್ತೀನಾ? बाबा कहते पहले तुम बलिहार जाते हो, तब फिर 21 जन्म के लिए बलिहारी मिलेंगी. ये बातें अभी तुम अच्छी रीति समझते हो, डायरेक्ट सुनते हो. ತಂದೆ ಅಂತಾರೆ, ಮೊದಲು ತಾವು ಬಲಿಹಾರಿ ಆಗ್ತೀರಿ, ನಂತರ ನಾನು ಮತ್ತೆ 21 ಜನ್ಮಕ್ಕೋಸ್ಕರ ಬಲಿಹಾರಿ ನಿಮಗೆ ಸಿಗತ್ತೆ. ಈ ಮಾತುಗಳು ಈಗ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಡೈರೆಕ್ಟ್ ಕೇಳ್ತೀರಲ್ಲ. घर में रहते हो तो वहाँ मुरली आती, दूर से सुनते हो. ಮನೆಯಲ್ಲಿದ್ದಾಗ ಮುರಳಿ ಬರುತ್ತೆ, ದೂರದಿಂದ ಕೇಳ್ತೀರಾ. अभी तो बाबा के सम्मुख बैठे हो, बाबा कहते बच्चे मैं तुम्हारा भाग भी. ಈಗಂತೂ ತಂದೆಯ ಸಮ್ಮುಖದಲ್ಲಿ ಕೂತಿದ್ದೀರ, ತಂದೆ ಅಂತಾರೆ ಮಕ್ಕಳೇ ನಾನು ನಿಮ್ಮ ತಂದೆ ಆಗ. यहाँ अंधश्रद्धा की कोई बात नहीं, बाप भी है टीचर भी है. बाप का बच्चों से वह शिक्षा देते, तुम्हारी बुद्धि में अब सारा ज्ञान है. ಇಲ್ಲಿ ಅಂಧಶ್ರದ್ಧೆಯ ಮಾತೇ ಇಲ್ಲ. ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ. ಬಾಬಾ ಶಿಕ್ಷಣವನ್ನ ನೀಡ್ತಿದ್ದಾರೆ, ತಮ್ಮ ಬುದ್ಧಿಯಲ್ಲಿ ಇಡೀ ಜ್ಞಾನ ಇದೆ. 84 का चक्र भी तुमको समझाया जाता, जो 84 जन्म लेने वाले नहीं होंगे वो समझेंगे भी. 84 ಜನ್ಮದ ಚಕ್ರವನ್ನು ತಿಳಿಸಲಾಗುತ್ತೆ. ಯಾರು 84 ಜನ್ಮವನ್ನು ಪಡೆಯೋದಿಲ್ಲ ಅವರು ಅರ್ಥನೇ ಮಾಡ್ಕೊಳಲ್ಲ. तुम समझते हो बरोबर हम 84 का चक्र लगाकर अब वापस जाते हैं. बाबा कहते तुम आत्मा अशरीरी आई थी, फिर अशरीरी होकर वापस जाना है. ನಿಮಗೆ ಅರ್ಥ ಆಗತ್ತೆ, ಖಂಡಿತ ನಾವು 84 ಚಕ್ರವನ್ನು ಪಡೆದಿದ್ವಿ, ಈಗ ವಾಪಸ್ ಹೋಗ್ತೀವಿ. ತಂದೆ ಅಂತಾರೆ ತಾವು ಆತ್ಮ ಅಶರೀರಿಯಾಗಿ ಬಂದಿದೆ, ಮತ್ತೆ ಅಶರೀರಿಯಾಗಿ ವಾಪಸ್ ಹೋಗಬೇಕಾಗಿದೆ. तुम पवित्र आत्माएं होकर जाते हो, पवित्र बनने के लिए तुम पुरुषार्थ करते. ತಾವು ಪವಿತ್ರ ಆತ್ಮಗಳಾಗಿ ಬಂದಿದ್ರಿ, ಪವಿತ್ರರಾಗೋಕ್ಕೋಸ್ಕರ ತಾವು ಪುರುಷಾರ್ಥವನ್ನ ಮಾಡ್ತೀರಾ. योग बल अर्थात योग बल से तुम पवित्र बन जाएंगे. योग अक्षर शास्त्रों का है, राइट अक्षर याद. ಯೋಗ ಬಲ ಅಂದರೆ ಯೋಗ ಬಲದಿಂದ ತಾವು ಪವಿತ್ರರಾಗ್ತೀರಿ. ಯೋಗ ಅನ್ನುವ ಅಕ್ಷರ ಶಾಸ್ತ್ರದ್ದಾಗಿದೆ, ಸರಿಯಾದ ಅಕ್ಷರ ನೆನಪು. स्त्री को पति की अथवा पुरुष को पत्नी की याद आती है ना, योग का अर्थ है याद. ಸ್ತ್ರೀಗೆ ಪತಿ ಅಥವಾ ಪತಿಗೆ ಸ್ತ್ರೀಯ ನೆನಪು ಬರುತ್ತಲ್ಲ, ಯೋಗ ಅಂದರೆ ನೆನಪಾಗಿದೆ. बाप भी कहते मामी कम याद करो और संग बुद्धियोग तोड़, मुझ अपने बाबा के साथ बुद्धियोग जोड़ो याद करो. ತಂದೆ ಅಂತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ, ಬೇರೆ ಸಂಘವನ್ನ ಬುದ್ಧಿಯೋಗದಿಂದ ಮುರಿದು ತಮ್ಮನ್ನ ತಂದೆಯ ಜೊತೆ ಬುದ್ಧಿಯೋಗವನ್ನ ಜೋಡಣೆ ಮಾಡಿ, ನೆನಪು ಮಾಡಿ. जितना याद करेंगे उतना तुम्हारे विकर्म विनाश होंगे. बरोबर भारत को कलप कलप वर्षा मिलता है.
ಎಷ್ಟು ನೆನಪು ಮಾಡ್ತೀರಾ ಅಷ್ಟು ತಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ಖಂಡಿತ ಭಾರತಕ್ಕೆ ಕಲ್ಪ ಕಲ್ಪ ಆಸ್ತಿ ಸಿಗುತ್ತೆ. शिव जयंती भी मशहूर है। जैसे बुद्ध क्राइस्ट आदि की जयंती है, वैसे निराकार शिव की जयंती ಶಿವ ಜಯಂತಿನೂ ಪ್ರಸಿದ್ಧಿಯಾಗಿದೆ. ಯಾವ ರೀತಿ ಬುದ್ಧ ಕ್ರೈಸ್ತ ಎಲ್ಲರ ಜಯಂತಿ ಇರುತ್ತೆ, ಅದೇ ರೀತಿ ನಿರಾಕಾರ ಶಿವನ ಜಯಂತಿಯಾಗಿದೆ. वह ऊंच से ऊंच हो गया। श्री कृष्ण जयंती भी तो मशहूर है. ಅವರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದೆ. ಶ್ರೀಕೃಷ್ಣನ ಜಯಂತಿನೂ ಪ್ರಸಿದ್ಧಿಯಾಗಿದೆ ಅಲ್ಲ. परंतु वो क्या आकर करते ये किसी को भी पता नहीं. ಶ್ರೀಕೃಷ್ಣ ಸತ್ಯುಗ का प्रिंस था. ಆದರೆ ಅವರು ಬಂದು ಏನ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದ. जरूर उनको कोई ने ऐसे कर्म सिखाया होगा जो सत्युग का प्रिंस बना. छोटा बच्चा तो पवित्र ही है ना. ಖಂಡಿತ ಅವರಿಗೆ ಯಾರೋ ಒಬ್ಬರು ಈ ರೀತಿ ಕರ್ಮವನ್ನು ಕಲಿಸ್ಕೊಟ್ಟಿರ್ಬೋದು. ಅವರು ಸತ್ಯುಗದ ರಾಜಕುಮಾರ ಆಗಿದ್ದಾರೆ. ಸಣ್ಣ ಮಗು ಪವಿತ್ರವಾಗಿರುತ್ತಲ್ಲ. ವಹಾ ವಿಕಾರ ಕಿ ಬಾತ್ ನಹೀ ಹೋತಿ, ಬಚ್ಚಾ ಶುದ್ಧ रहता. ಅಲ್ಲಿ ವಿಕಾರದ ಮಾತೇ ಇರಲ್ಲ, ಮಗು ಶುದ್ಧವಾಗಿರುತ್ತೆ. भगवान तो एक निराकार है, गॉड इज वन, बाकी सारी रचना है. ಭಗವಂತ ಒಬ್ಬರೇ ನಿರಾಕಾರ, ಭಗವಂತ ಒಬ್ಬರೇ, ಬಾಕಿ ಎಲ್ಲ ರಚನೆಯಾಗಿದೆ. रचना से कभी रचना को वर्षा नहीं मिलता, वर्षा बाबा से मिलता. ರಚನೆಯಿಂದ ರಚನೆಗೆ ಎಂದೂ ಆಸ್ತಿ ಸಿಗೋದಿಲ್ಲ, ಆಸ್ತಿ ತಂದೆಯಿಂದ ಸಿಗುತ್ತೆ. बाई को बाई से वर्षा नहीं मिल सकता, तुम सब बाई बाई हो. ಸಹೋದರನಿಗೆ ಸಹೋದರನಿಂದ ಆಸ್ತಿ ಸಿಗೋದಿಲ್ಲ, ತಾವೆಲ್ಲ ಸಹೋದರ ಆಗಿದ್ದೀರಾ. ब्राइड ग्रुप कहते हैं बात तो एक ही है, वर्षा बाबा से मिलता. ಸಹೋದರತ್ವ ಅಂತೀವಿ. ತಂದೆ ಒಬ್ಬರೇ ಆಗಿದ್ದರೆ ಆಸ್ತಿ ತಂದೆಯಿಂದ ಸಿಗುತ್ತೆ. सर्व भाइयों का सद्गति दाता एक बाबा है, सभी आत्माओं को बाबा से वर्षा मिलता. ಸರ್ವ ಸಹೋದರರ ಸದ್ಗತಿ ದಾತ ಒಬ್ಬ ತಂದೆ. ಎಲ್ಲ ಆತ್ಮಗಳಿಗೆ ತಂದೆಯಿಂದ ಆಸ್ತಿ ಸಿಗುತ್ತೆ. बाप कहते मैं आत्माओं को आकर पढ़ाता हूँ, आत्माओं को सद्गति देता हूँ. बाप बैठ राजयोग ಸಿಕ್ಕ. ತಂದೆ ತಿಳಿಸ್ತಾರೆ, ನಾನು ಆತ್ಮಗಳಿಗೆ ಬಂದು ಓದಿಸ್ತೀನಿ, ಆತ್ಮಗಳಿಗೆ ಸದ್ಗತಿಯನ್ನ ಕೊಡ್ತೀನಿ. ತಂದೆ ಕುತ್ಕೊಂಡು ರಾಜಯೋಗವನ್ನ ಕಲಿಸ್ಕೊಡ್ತಾರೆ. इस पढ़ाई का बल तुमको यहाँ नहीं पाना है, वो बैरिस्टर आदि इस जन्म में बनते, फिर दूसरा जन्म लेकर फिर से पढ़ेंगे. ಈ ವಿದ್ಯಾಭ್ಯಾಸದ ಪದವಿ ತಾವು ಇಲ್ಲಿ ಪಡೆಯುವುದಿಲ್ಲ, ಅಲ್ಲಿ ಲಾಯರ್ ಆದಾಗ ಈ ಜನ್ಮದಲ್ಲಿ ತಯಾರಾಗ್ತಾರೆ, ಇನ್ನೊಂದು ಜನ್ಮದಲ್ಲಿ ಮತ್ತೆ ಓದಲೇಬೇಕಲ್ಲ. तुम जानते हो इस पढ़ाई से हम 21 जन्म के लिए प्रारब्ध बांधते हैं. वह सतयुग में ಡಾಕ್ಟರ್ ಆದಿ कोई होता. ನಿಮಗೆ ಗೊತ್ತಿದೆ, ನಾವು ಈ ವಿದ್ಯೆಯಿಂದ 21 ಜನ್ಮಕ್ಕೋಸ್ಕರ ಪ್ರಾರಬ್ಧವನ್ನ ಪಡೆದಿದೆ. ಅಲ್ಲಿ ಸತ್ಯುಗದಲ್ಲಿ ಡಾಕ್ಟರ್ ಯಾರು ಇರೋದೇ ಇಲ್ಲ. वह बीमारी नहीं होती, वहाँ तुम गर्भ महल में रहते हैं. ಅಲ್ಲಿ ಅನಾರೋಗ್ಯನೂ ಇರಲ್ಲ, ತಾವು ಗರ್ಭ ಮಹಲಲ್ಲಿ ಇರ್ತೀವಿ. यहाँ गर्भ जेल में रहते हो, यहाँ बहुत सजाएं मिलती हैं, तब पुकारते हैं इस जेल से बाहर निकालो, अब फिर कोई भूल नहीं करेंगे. ಇಲ್ಲಿ ಗರ್ಭ ಮಹಲಲ್ಲಿ ಇರ್ತೀರಾ, ಕಲಿಯುಗದಲ್ಲಿ ಗರ್ಭ ಜೈಲಲ್ಲಿ ಇರ್ತೀರ, ಬಹಳ ಶಿಕ್ಷೆ ಸಿಗುತ್ತೆ. ಅದಕ್ಕೆ ಕರೀತಿರ್ತೀರಾ, ಈ ಜೈಲಿಂದ ಹೊರಗಡೆ ತೆಗೀರಿ, ನಾವು ಮತ್ತೆ ತಪ್ಪು ಮಾಡೋದಿಲ್ಲ. धर्मराज से प्रतिज्ञा करते, यहाँ तुमको शिव बाबा से प्रतिज्ञा कर. ಧರ್ಮರಾಜರಿಂದ ಪ್ರತಿಜ್ಞೆಯನ್ನ ಮಾಡ್ತಾರೆ, ಇಲ್ಲಿ ತಮಗೆ ಶಿವ ಬಾಬುವಿಂದ ಪ್ರತಿಜ್ಞೆಯನ್ನ ಮಾಡಬೇಕಾಗ. बाबा हम कभी विकर्म नहीं करेंगे, 5 विकार हम आपको दे देंगे. ತಂದೆ, ನಾವೆಂದೂ ವಿಕರ್ಮ ಮಾಡೋದಿಲ್ಲ, 5 ವಿಕಾರಗಳನ್ನ ನಾವು ನಿಮಗೆ ಕೊಡ್ತೀವಿ. ये भी बाबा जानते, विकार कोई ऐसे फट से नहीं छूटेगा.
अंदर डर रहना चाहिए हम विकारों का दान देकर फिर लेंगे तो बड़ा पाप हो जाए. ಬಾಬುರ್ಗೆ ಗೊತ್ತಿದೆ ವಿಕಾರ ತಕ್ಷಣ ಬಿಟ್ಟು ಹೋಗೋದಿಲ್ಲ. ಆಂತರ್ಯದಲ್ಲಿ ಭಯ ಇರಬೇಕು. ನಾವು ವಿಕಾರಗಳ ದಾನವನ್ನ ಕೊಟ್ಟಿದ್ದೀವಿ, ಮತ್ತೆ ಪಡೆಯೋದೆಂಗೆ? ಪಡೆದ್ರೆ ಬಹಳ ದೊಡ್ಡ ಪಾಪ ಆಗುತ್ತೆ. जैसे राजा हरिश्चंद्र का मिसाल है, बाबा जानते ऐसे नहीं 5 विकार जब से छूट जाएगा. ಯಾವ ರೀತಿ ರಾಜ ಹರಿಶ್ಚಂದ್ರನ ಉದಾಹರಣೆಯಾಗಿದೆ. ತಂದೆಗೆ ಗೊತ್ತಿದೆ ಆ ರೀತಿ ಅಲ್ಲ, 5 ವಿಕಾರ ತಕ್ಷಣ ಬಿಟ್ಟೋಗುತ್ತೆ. ಇಲ್ಲ, नहीं टाइम लगता है. तुम्हारी कर्मातीत अवस्था होंगी तब लड़ाई होंगी. ये 5 विकार है बड़े दुश्मन. ಆ ರೀತಿ ಅಲ್ಲ, ಸಮಯ ಇರಿಸುತ್ತೆ. ತಮ್ಮದು ಕರ್ಮಾತೀತ ಸ್ಥಿತಿ ಆದಾಗ ಯುದ್ಧ ಶುರುವಾಗುತ್ತೆ. ಈ 5 ವಿಕಾರ ಬಹಳ ದೊಡ್ಡ ದುಶ್ಮನ. उसमें भी मुख्य है देह अभिमान, उसका दान देना बड़ा मुश्किल है. ಅದರಲ್ಲೂ ಮುಖ್ಯ ಒಂದು ದೇಹಾಭಿಮಾನ, ಅದನ್ನ ದಾನ ಕೊಡೋದು ಬಹಳ ಕಷ್ಟ ಆಗಿದೆ. घड़ी घड़ी बाबा कहते अपने को आत्मा समझ, मुझ बाबा को याद करो, परंतु ये होता ही नहीं है. ಗಡಿ ಗಡಿ ತಂದೆ ಹೇಳ್ತಾರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ, ಆದರೆ ಇದು ಆಗೋದೇ ಇಲ್ಲ. देह अभिमानी बनने से फिर काम की चोट लगती. देह अभिमान सबसे ठीक है. ದೇಹ ಅಭಿಮಾನಿ ಆದಾಗ ಕಾಮದ ಪೆಟ್ಟು ಬೀಳುತ್ತೆ. ದೇಹದ ಅಭಿಮಾನ ಬಹಳ ತೀಕ್ಷ್ಣ ಆಗಿದೆ. देही अभिमानी बनने की मेहनत है, मुख्य देह अभिमान आने से पाप आ जाए. ಆತ್ಮಿಕ ಸ್ಥಿತಿಯಲ್ಲಿರೋದೇ ಶ್ರಮ ಆಗಿದೆ. ಮುಖ್ಯ ದೇಹ ಅಭಿಮಾನ ಬಂದಾಗೆ ಪಾಪಗಳು ನಡೆಯುತ್ತೆ. 5 विकार दान में देना पड़े, इसमें समय लगता. साजन बिगर सजनिया तो जा न सके. 5 ವಿಕಾರಗಳನ್ನ ದಾನ ಕೊಡಬೇಕು, ಇದರಲ್ಲಿ ಸಮಯ ಇಡಿಸುತ್ತೆ. ಪ್ರಿಯತಮ ಇಲ್ಲದೆ ಪ್ರಿಯತಮೆಯರು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. पहले साजन को जाना, फिर सजनिया साजन को आकर सब आत्माओं को ले जाए. ಮೊದಲು ಪ್ರಿಯತಮ ಹೋಗ್ತಾರೆ, ನಂತರ ಪ್ರಿಯತಮೆಯರು. ಪ್ರಿಯತಮ ಬಂದು ಎಲ್ಲ ಆತ್ಮಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. जब तक कर्मातीत अवस्था हो तब तक पुरुषार्थ करना है. देह अभिमान में आने से फिर भूल हो जाती. ಎಲ್ಲಿವರೆಗೂ ಕರ್ಮಾತೀತ ಸ್ಥಿತಿ ಬರಲ್ವೋ ಅಲ್ಲಿವರೆಗೂ ಪುರುಷಾರ್ಥ ಮಾಡಲೇಬೇಕು. ದೇಹ ಅಭಿಮಾನದಲ್ಲಿ ಬಂದಾಗ ಮತ್ತೆ ತಪ್ಪುಗಳಾಗತ್ತೆ. कहते हैं बाबा देह अभिमान में आकर विकार में गिरे, तूफान तो बहुत आएंगे. ಅಂತಾರೆ ಬಾಬಾ ದೇಹ ಅಭಿಮಾನದಲ್ಲಿ ಬಂದು ವಿಕಾರದಲ್ಲಿ ಬಿದ್ದೋದ್ವಿ, ಬಿರುಗಾಳಿ ಬಹಳಷ್ಟು ಬರುತ್ತೆ. विकार का संकल्प आए परंतु कर्मेंद्रियों से कभी कोई पाप नहीं करना. माया को जीतने के लिए कितनी मेहनत करनी पड़ती. ವಿಕಾರಗಳ ಸಂಕಲ್ಪ ಬಂದರೆ ಕರ್ಮೇಂದ್ರಿಯಗಳಿಂದ ಎಂದು ತಪ್ಪನ್ನ ಮಾಡಬೇಕು. ಮಾಯೆಯನ್ನ ಗೆಲ್ಲಕ್ಕೋಸ್ಕರ ಎಷ್ಟು ಶ್ರಮ ಮಾಡಬೇಕಾಗುತ್ತೆ. बाबा कहते अगर शादी किए हुए है तो पवित्र रहकर दिखाओ तो सन्यासी भी देखेंगे. तुमको आमदानी देखो कितनी बारी है. ತಂದೆ ಅಂತಾರೆ ನೀವು ಮದುವೆ ಮಾಡಿಕೊಂಡಿದ್ರೆ ಪವಿತ್ರವಾಗಿದ್ದು ತೋರಿಸಿ, ಸನ್ಯಾಸಿಗಳು ಒಪ್ಕೊಂತಾರೆ. ನಿಮ್ಮ ಸಂಪಾದನೆ ಎಷ್ಟು ಉನ್ನತ ಆಗಿದೆ ಅಲ್ಲ. पवित्र रहकर दिखाया तो बहुत ऊंच पद पाएंगे, तुम पर तो बहुत कुर्बान जाए. ಪವಿತ್ರವಾಗಿದ್ದು ತೋರಿಸಿದಾಗ ತಾವು ಬಹಳ ಉನ್ನತವಾದ ಪದವಿಯನ್ನ ಪಡೆಯುತ್ತೀರ. ನಿಮ್ಮ ಮೇಲೆ ಬಹಳಷ್ಟು ಜನ ಬಲಿಯಾಗ್ತಾರೆ. बाबा भी महिमा करते बल पवित्र भी रहे परंतु फिर योग भी चाहिए. ತಂದೆನೂ ಮಹಿಮೆ ಮಾಡ್ತಾರೆ, ಬಲಿ ಪವಿತ್ರವಾಗೂ ಇರಲಿ, ಮತ್ತೆ ಯೋಗನೂ ಬೇಕಲ್ಲ. योग में ही घड़ी घड़ी विघ्न पड़ता, देह अभिमान आ जाता है. ಯೋಗದಲ್ಲೇ ಗಡಿ ಗಡಿ ವಿಘ್ನ ಬರುತ್ತೆ, ದೇಹ ಅಭಿಮಾನ ಬಂದ್ಬಿಡತ್ತೆ. पवित्र रहते हैं सो तो ठीक है, पवित्रता से ही पवित्र दुनिया में वर्षा पाए. परंतु फिर माया भी जो रखेंगी, माया बहुत वार करती है. ಪವಿತ್ರವಾಗಿದ್ರೆ ಸರಿ, ಪವಿತ್ರವಾಗಿದ್ದಾಗ ಪವಿತ್ರ ಪ್ರಪಂಚದ ಆಸ್ತಿ ಸಿಗುತ್ತೆ.
ಆದರೆ ಮಾಯೆ ಜೋರಿಟ್ಕೊಳತ್ತೆ. ಮಾಯೆ ಬಹಳಷ್ಟು ಯುದ್ಧವನ್ನ ಮಾಡುತ್ತೆ. बाप समझाते ये सब होगा, बहुत दूरी दिखाते, परंतु साथ साथ निरंतर याद भी रहे, तब तो विकर्म विनाश होंगे. ತಂದೆ ತಿಳಿಸ್ಕೊಡ್ತಾರೆ, ಇವೆಲ್ಲ ನಡೆಯುತ್ತೆ, ಬಲಶಾಲಿ ಆಗಿ ತೋರಿಸಿ, ಮತ್ತೆ ಜೊತೆಗೆ ನಿರಂತರ ನೆನಪಿನಲ್ಲಿದ್ದಾಗ ವಿಕರ್ಮಗಳು ವಿನಾಶ ಆಗುತ್ತೆ. रुस्मत जो बनते उसको माया में बहुत सताती, याद में मुश्किल रह सकते. ಬಲಶಾಲಿ ಆದಾಗ ಅವರಿಗೆ ಮಾಯೆನೂ ಬಹಳ ಸತಾಯಿಸುತ್ತೆ, ನೆನಪಿನಲ್ಲಿ ಬಹಳ ಶ್ರಮದಿಂದ ಇರ್ತಾರೆ. जो रह सकते उनसे अनुभव पूछना चाहिए, क्या समझते हैं, कैसे रहते. ಯಾರು ಇರ್ತಾರೆ ಅವರಿಂದ ಅನುಭವವನ್ನು ಕೇಳಬೇಕು. ಅವ್ರಿಗೆ ಏನು ಅನ್ಸುತ್ತೆ, ಯಾವ ರೀತಿ ಇರ್ತಾರೆ. याद में रहने से विकर्म विनाश होंगे, ये बात ही बिल्कुल नया है. यहाँ बैठे हो तो नशा चढ़ा. ನೆನಪಿನಲ್ಲಿದ್ದಾಗ ವಿಕರ್ಮ ವಿನಾಶ ಆಗುತ್ತೆ. ಈ ಮಾತೆ ಬಿಲ್ಕುಲ್ ಅತೀತ ಹೊಸದಾಗಿದೆ. ಇಲ್ಲಿ ಕೂತಿದ್ದೀರಂದ್ರೆ ನಶೆ ಬೆಳೆದಿದೆಯಲ್ಲ. ये भी समझते हैं भगवान एक निराकार है, ना कि श्री कृष्ण. वास्तव में श्री कृष्ण के लिए शास्त्रों में बातें लिख दिया है, ओखली में बांधा, ये किया, ये कोई बात है नहीं. ತಿಳ್ಕೊಂತಾರೆ ಭಗವಂತ ನಿರಾಕಾರ, ಶ್ರೀಕೃಷ್ಣ ಅಲ್ಲ. ವಾಸ್ತವದಲ್ಲಿ ಶ್ರೀಕೃಷ್ಣನಿಗೋಸ್ಕರ ಶಾಸ್ತ್ರದಲ್ಲಿ ಅನೇಕ ಮಾತುಗಳನ್ನು ಬರೆದಿದ್ದಾರೆ. ಅವರನ್ನ ಊರುಗೋಲಿಗೆ ಕಟ್ಟಾಕಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು, ಆ ರೀತಿ ಏನು ಮಾತು ಇಲ್ಲವೇ ಇಲ್ಲ. ये भी उनकी ग्लानी करते, इंसल्ट करते, श्री कृष्ण में तो कोई भी अवगुण नहीं. ಇದು ಅವರ ನಿಂದನೆಯನ್ನ ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ. ಶ್ರೀಕೃಷ್ಣನಲ್ಲಿ ಇಂತಹ ಯಾವುದೇ ಅವಗುಣ ಇರಲಿಲ್ಲ. ಚಂಚಲತಾ करना ये भी एक अवगुण है ना. ಶ್ರೀಕೃಷ್ಣ तो बिल्कुल ही मर्यादा पुरुषोत्तम. ಚಂಚಲತೆ ಮಾಡೋದು ಇದು ಒಂದು ಅವಗುಣ ಆಗಿದೆ. ಶ್ರೀಕೃಷ್ಣ ಬಿಲ್ಕುಲ್ ಮರ್ಯಾದಾ ಪುರುಷೋತ್ತಮನಾಗಿದ್ದ. उनकी महिमा गाते सर्वगुण संपन्न गाया जाता, गुरु ब्रह्मा गुरु विष्णु बोलो, गुरु तो हमारा है ही नहीं. ಶ್ರೀಕೃಷ್ಣ ಬಿಲ್ಕುಲ್ ಮರ್ಯಾದಾ ಪುರುಷೋತ್ತಮರಾಗಿದ್ದ. ಅವರ ಮಹಿಮೆಯನ್ನು ಮಾಡಲಾಗುತ್ತೆ. ಸರ್ವಗುಣ ಸಂಪನ್ನ, 14 ಕಲ ಸಂಪೂರ್ಣ. ಗಾಯನೂ ಇದೆ, ಗುರು ಬ್ರಹ್ಮ ಗುರು ವಿಷ್ಣು ಹೇಳಿ, ಗುರು ಅಂತೂ ನಮಗೆ ಇಲ್ಲವೇ ಇಲ್ಲ. हम उनको ना तो गुरु ना ईश्वर मानते, पतित पावन तो एक निराकार है. ನಾವಂತೂ ಕೃಷ್ಣನನ್ನ ಗುರು ಅಥವಾ ಈಶ್ವರ ಅಂತ ಒಪ್ಪೋದಿಲ್ಲ. ಪತಿತ ಪಾವನ ಒಬ್ಬ ನಿರಾಕಾರ ಆಗಿದ್ದ. साकार गुरु कोई पतित पावन हो ना सके. इस समय तुम परम पिता परमात्मा की सारी जीवन कहानी को जानते. ಸಾಕಾರದಲ್ಲಿ ಗುರು ಯಾರು ಸಹ ಪತಿತ ಪಾವನ ಆಗೋಕ್ಕೆ ಸಾಧ್ಯ. ಈ ಸಮಯದಲ್ಲಿ ತಾವು ಪರಂಪಿತಾ ಪರಮಾತ್ಮನಿಂದ ಇಡೀ ಜೀವನ ಕಥೆಯನ್ನ ಕೇಳ್ತಾ ಇದ್ದೀರಾ. 5000 वर्ष में शिव बाबा का क्या पाठ बचता, ये तुम जानते हो. बाप द्वारा ನಾಲೆಜ್ಫುಲ್ तो बाप है ना. 5000 ವರ್ಷದಲ್ಲಿ ಶಿವ ಬಾಬಾವ್ರದ್ದು ಏನು ಪಾತ್ರ ಅಭಿನಯ ಆಗುತ್ತೆ, ಇದು ತಮಗೆ ಗೊತ್ತಿದೆ. ತಂದೆಯ ಮುಖಾಂತರ ತಿಳ್ಕೊಂಡಿದ್ದಾರೆ. ಜ್ಞಾನವಂತರು ತಂದೆಯಾಗಿದ್ದಾರೆ. सुख शांति आनंद का सागर, ये महिमा उनकी है. बाप के पास खजाना है तो जरूर बच्चों को भी देंगे ना. ಸುಖ ಶಾಂತಿ ಆನಂದದ ಸಾಗರ, ಈ ಒಂದು ಮಹಿಮೆ ಅವರದಾಗಿದೆ. ತಂದೆ ಹತ್ರ ಖಜಾನೆ ಇದೆ ಎಂದ ಮೇಲೆ ಖಂಡಿತ ಮಕ್ಕಳಿಗೂ ಕೊಡ್ತಾರಲ್ಲ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, कर्मातीत अवस्था को प्राप्त करने के लिए इन कर्मेंद्रियों से कोई भी भूल नहीं करना. ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಳಕ್ಕೋಸ್ಕರ ಈ ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪನ್ನ ಮಾಡಬೇಡಿ.
पवित्र रहने के साथ साथ याद में भी मजबूत हो. ಪವಿತ್ರವಾಗಿ ಇರುವ ಜೊತೆಗೆ ನೆನಪಿನಲ್ಲೂ ಸಹ ಗಟ್ಟಿಯಾಗಿ. ಎರಡನೇದು, सदा पुण्य आत्मा बनने के लिए तन मन धन से बाप पर बलिहार जाए. ಸದಾ ಪುಣ್ಯ ಆತ್ಮರಾಗಕ್ಕೋಸ್ಕರ ತನು ಮನ ಧನದಿಂದ ತಂದೆಯ ಮೇಲೆ ಬಲಿಯಾಗಿ. एक बार बलि जाने से 21 जन्म के लिए पुण्य आत्मा बन जाए. ಒಂದು ಸಲ ಬಲಿಯಾದಾಗ 21 ಜನ್ಮಕ್ಕೋಸ್ಕರ ಪುಣ್ಯಾತ್ಮರಾಗ್ತೀರಾ. वरदान, सहज योग को नेचर नेचुरल बनाने वाले, हर सब्जेक्ट में परफेक्ट भव. ಸಹಜ ಯೋಗವನ್ನ ನಿಮ್ಮ ನೇಚರ್ ಮತ್ತೆ ನ್ಯಾಚುರಲ್ ಆಗಿ ಮಾಡಿಕೊಳ್ಳುವಂಥವರು ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಪರ್ಫೆಕ್ಟ್ ಭವ. जैसे बाप के बच्चे हो उस पे कोई परसेंटेज नहीं, ऐसे निरंतर सहज योगी बनने की स्टेज में आ परसेंटेज खत्म होनी चाहिए. ಯಾವ ರೀತಿ ತಂದೆಯ ಮಗು ಆಗ್ತೀರಾ ಇದರಲ್ಲಿ ಪರ್ಸೆಂಟೇಜ್ ಏನಿಲ್ಲ, ಅದೇ ರೀತಿ ನಿರಂತರ ಸಹಜ ಯೋಗಿಗಳು ಯೋಗಿ ಆಗುವ ಸ್ಥಿತಿಯಲ್ಲಿ ಸ್ಟೇಜಲ್ಲಿ ಈಗ ಪರ್ಸೆಂಟೇಜ್ ಸಮಾಪ್ತಿಯಾಗಬೇಕು. नेचुरल नेचर हो जानी चाहिए, जैसे कोई की विशेष नेचर होती, उस नेचर के वश ना चाहते भी चलते रहते. ನ್ಯಾಚುರಲ್ ನೇಚರ್ ಆಗಬೇಕು. ಯಾವ ರೀತಿ ಯಾರ್ದಾದ್ರೂ ವಿಶೇಷ ನೇಚರ್ ಇರುತ್ತೆ, ಆ ನೇಚರ್ಗೆ ವಶರಾಗಿರುವ ಕಾರಣ ಇಷ್ಟ ಇಲ್ಲ ಅಂದರೂ ಆ ನೇಚರನ್ನು ತಲುಪಿಬಿಡುತ್ತಾರೆ. ऐसे ये भी नेचर बन जाए, क्या करो कैसे योग लगाओ ये बातें खत्म हो जाए. ಅದೇ ರೀತಿ ಇದು ಸಹ ನೇಚರ್ ಆಗಬೇಕು. ಏನು ಮಾಡೋದು, ಯಾವ ರೀತಿ ಯೋಗವನ್ನು ಜೋಡಣೆ ಮಾಡೋದು, ಈ ಮಾತುಗಳು ಸಮಾಪ್ತಿಯಾಗಲಿ. तो हर सब्जेक्ट में परफेक्ट बन जाएंगे. परफेक्ट अर्थात ಎಫೆಕ್ಟ್ और ಡಿಫೆಕ್ಟ್ से परे. ಆಗ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತಾರೆ. ಪರ್ಫೆಕ್ಟ್ ಅಂದರೆ ಎಫೆಕ್ಟ್ ಮತ್ತು ಡಿಫೆಕ್ಟ್ ಇಂದ ಅತೀತ. ಸ್ಲೋಗನ್ ಆಗಿದೆ, ಸಹನ್ ಕರ್ನಾ है तो ಖುಷಿ से करो, मजबूरी से. ಸಹನೆ ಮಾಡಬೇಕಾದ್ರೆ ಖುಷಿಯಿಂದ ಮಾಡಿ, ಕಷ್ಟದಿಂದ ಅಲ್ಲ. ಅವ್ಯಕ್ತ ಇಶಾರೆ. ज्वाला स्वरूप स्थिति में शक्तिशाली याद का अभ्यास कर. ಜ್ವಾಲಾ ಸ್ವರೂಪದ ಸ್ಥಿತಿಯಲ್ಲಿ ಇದ್ದು ಶಕ್ತಿಶಾಲಿ ನೆನಪಿನ ಅಭ್ಯಾಸವನ್ನು ಮಾಡಿ. पावरफुल योग अर्थात लगन की अग्नि ज्वाला रूप की याद की भ्रष्टाचार अत्याचार की अग्नि को समाप्त करेंगी. ಪವರ್ಫುಲ್ ಯೋಗ ಅಂದರೆ ಆಸಕ್ತಿಯ ಅಗ್ನಿ, ಜ್ವಾಲೆಯ ರೂಪ ನೆನಪಿನ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿಯನ್ನ ಸಮಾಪ್ತಿ ಮಾಡುತ್ತೆ. और सर्व आत्माओं को सहयोग देंगे, इससे बेहद की वैराग्य वृत्ति ಪ್ರಜ್ವಲಿತ हो. ಅದರ ಜೊತೆಗೆ ಸರ್ವ ಆತ್ಮಗಳಿಗೆ ಸಹಯೋಗವನ್ನು ನೀಡುತ್ತೆ. ಇದರಿಂದ ಅನಂತವಾದ ವೈರಾಗ್ಯ ವೃತ್ತಿ ಪ್ರಜ್ವಲಿತ ಆಗುತ್ತೆ. याद की अग्नि एक तरफ उस अग्नि को समाप्त करेगी, दूसरी तरफ आत्माओं को परमात्मा संदेश की शीतल स्वरूप की अनुभूति कराएंगे. इससे ही आत्माएं पापों की अग्नि से मुक्त हो जाए. ನೆನಪಿನ ಅಗ್ನಿ ಒಂದು ಕಡೆ ಅಗ್ನಿಯನ್ನ ಸಮಾಪ್ತಿ ಮಾಡುತ್ತೆ, ಇನ್ನೊಂದು ಕಡೆ ಆತ್ಮಗಳನ್ನ ಪರಮಾತ್ಮನಿಗೆ ಸಂದೇಶವನ್ನು ನೀಡುತ್ತೆ, ಶೀತಲ ಸ್ವರೂಪದ ಅನುಭವವನ್ನು ಮಾಡಿಸುತ್ತೆ. ಇದರಿಂದ ಆತ್ಮಗಳು ಪಾಪದ ಅಗ್ನಿಯಿಂದ ಮುಕ್ತರಾಗ್ತಾರೆ. ಓಂ ಶಾಂತಿ.